ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ ವೈದ್ಯಕೀಯ ಕಾಲೇಜ್ ಇದೆಯಲ್ಲ, ಸಿಮ್ಸ್, ಅದರ ಎದುರು ಭಾಗದಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಸ್ಟೈಫಂಡ್ ಕಮ್ಮಿ ಆಯಿತು ಅಂತ ವಿದ್ಯಾರ್ಥಿಗಳು. ಆ ಸ್ಟೈಫಂಡ್ ಯಾವ ಟೈಪ್ ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಇವರು ಗೌರ್ಮೆಂಟು ಸೀಟ್ ಸಿಕ್ಕಿರುತ್ತೆ, ವಿದ್ಯಾರ್ಥಿ ವೇತನ ಹೆಚ್ಚಳ ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂಗೆ 40,000 ರಿಂದ 50,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅವ್ರ ಕಷ್ಟ ಏನು ಕೇಳೋಣ ಬನ್ನಿ. ತಾವುಗಳು ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ಸ್ಟೈಫಂಡ್ ಕಮ್ಮಿ ಆಗಿದೆ ಅಂತೇಳಿ. ಯಾವ ಥರ ಕಮ್ಮಿ ಆಗಿದೆ ಏನು ಅಂತ ಒಂಚೂರು ಹೇಳ್ತೀರಾ? ನಾವು ಶಿವಮೊಗ್ಗ ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಗೃಹವೈದ್ಯರು ನಮ್ಮ ಸಂಘದಿಂದ ಕಳೆದ 3 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ದೇಶದ ಎಲ್ಲ ಕಡೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 1,80,000 ರಿಂದ ಹಿಡಿದು 1 ಲಕ್ಷ ಸ್ಟೈಫಂಡ್ ಕೊಡ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ 50,000 ಸಂಬಳ ಇದೆ. ಅದಲ್ಲದೆ ನಮ್ಮದು ಫೀಸ್ ಕೂಡ ಬೇರೆ ಕಡೆ ಎಲ್ಲ 5,000, 10,000, ಇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿದ್ದರೂ ಕೂಡ 1.5 ಲಕ್ಷ ಫೀಸ್ ತೊಗೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಬೇರೆ ಕಡೆ ಎಲ್ಲ ಕೇವಲ 5,000, 10,000 ಇರುತ್ತೆ. 1.5 ಲಕ್ಷ ಫೀಸ್ ತೊಗೊಂಡು ನಮ್ಮ ಹತ್ರ ಕೇವಲ ಕಡಿಮೆ ಸ್ಟೈಫಂಡ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನಮ್ಮದು ಮೆಸ್ ಬಿಲ್ಲು ಮತ್ತು ಹಾಸ್ಟೆಲ್ ಬಿಲ್ಲು ಇದೆಲ್ಲ ಸೇರಿ ನಮಗೆ ಕೇವಲ 20,000 ರಿಂದ 30,000 ಮಾತ್ರ ನಮ್ಮ ಹತ್ರ ಹಣ ಉಳಿಯುತ್ತೆ. ಇದಲ್ಲದೆ ಈಗ ತಾನೇ 2 ದಿನದ ಹಿಂದೆ ನೀವು ಕೋಲ್ಕತ್ತಾದಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ನೋಡ್ಬೋದು. ಅದರಲ್ಲಿ ಒಬ್ಬ ಸರ್ಜನ್ ಅಂದರೆ PG ಡಾಕ್ಟರ್ ಮೇಲೆ ಮರ್ಡರ್ ಮಾಡಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಪರಿಷ್ಕರಣೆ ಮಾಡಬೇಕೇ ಬೇಡವೇ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಕಾಮೆಂಟ್ ಹಾಕೋದನ್ನು ಮರಿಬೇಡಿ, ವಿಶೇಷವಾಗಿದೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು.